ನಮಸ್ಕಾರ ವೀಕ್ಷಕರೇ, ಧಾರ್ಮಿಕ ಲೋಕಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಗದ್ಗುರು ಸ್ವಾಮಿ ವಿವೇಕಾನಂದನವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಧೀಮಂತ ಆಲೋಚನೆಯನ್ನು ತೆಗೆದುಕೊಳ್ಳಿ, ಆ ಆಲೋಚನೆಯನ್ನೇ ನಿಮ್ಮ ಜೀವನವಾಗಿಸಿ, ಅದರ ಬಗ್ಗೆಯೇ ಯೋಚಿಸಿ, ಅದರ ಕನಸು ಕಾಣಿ, ಆ ಆಲೋಚನೆಯಲ್ಲೇ ಬದುಕಿ. ಆದರೆ ನಮ್ಮಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇಲ್ಲದಿದ್ದರೆ ಎಂತಹ ಆಲೋಚನೆಯಾದರೂ ವ್ಯರ್ಥವಾಗುತ್ತದೆ. ಇದನ್ನೇ ತಿಳಿಸಲು ಪುರಾಣದ ಒಂದು ಸಣ್ಣ ಕತೆ ಕೇಳಿ. ಒಮ್ಮೆ ದೇವಲೋಕದಲ್ಲಿ ಮಳೆ ಬರಬೇಕಾದರೆ ವರುಣದೇವನ ಆಶೀರ್ವಾದ ಬೇಕಿತ್ತು. ಭೂಮಿಯ ಮೇಲೆ ತೀವ್ರ ಬರಗಾಲ ಬಂದಾಗ ಒಬ್ಬ ಮುಗ್ಧ ಬಾಲಕ ವರುಣದೇವನನ್ನು ಪ್ರಾರ್ಥಿಸಲು ಹೋರಾಡುತ್ತಿದ್ದ. ಊರಿನವರೆಲ್ಲ ಸೇರಿ ಮಳೆಗಾಗಿ ಯಜ್ಞ ಮಾಡಲು ಹೊರಟರು. ಆದರೆ ಆ ಇಡೀ ಊರಿನಲ್ಲಿ ಕೇವಲ ಸಣ್ಣ ಬಾಲಕ ಮಾತ್ರ ತನ್ನ ಕೈಯಲ್ಲಿ ಒಂದು ಛತ್ರಿ ಹಿಡಿದುಕೊಂಡು ಯಜ್ಞಕ್ಕೆ ಬಂದಿದ್ದ. ಊರಿನವರು ಅವನನ್ನು ನೋಡಿ ನಕ್ಕು, "ಲೋ ಮುಟ್ಟಾಳ, ಇನ್ನೂ ಮಳೆಯೇ ಬಂದಿಲ್ಲ, ಆಗಲೇ ಛತ್ರಿ ಯಾಕೆ ತಂದಿದ್ದೀಯಾ?" ಎಂದು ಕೇಳಿದರು. ಅದಕ್ಕೆ ಆ ಬಾಲಕ ನಗುತ್ತಾ ಹೇಳಿದ, "ನಾವೆಲ್ಲರೂ ಸೇರಿ ವರುಣದೇವನಿಗೆ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಂದ ಮೇಲೆ ಆತ ಮಳೆ ಕೊಟ್ಟೇ ಕೊಡುತ್ತಾನೆ ಎಂಬ ನಂಬಿಕೆ ನನಗಿದೆ. ಮಳೆ ಬಂದಾಗ ಮನೆಗೆ ನೆನೆಯದೆ ಹೋಗಬೇಕಲ್ವಾ, ಅದಕ್ಕೆ ತಂದೆ." ಬಾಲಕನ ಆ ಅಚಲವಾದ ನಂಬಿಕೆಯನ್ನು ನೋಡಿ ವರುಣದೇವನು ತಕ್ಷಣವೇ ಆ ಊರಿನಲ್ಲಿ ಮಳೆಯನ್ನು ಸುರಿಸಿದನು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಪಾಠ ಇಷ್ಟೇ: ನಾವು ಯಾವುದೇ ಕೆಲಸ ಮಾಡುವಾಗ ಕೇವಲ ಆಸೆ ಪಟ್ಟರೆ ಸಾಲದು, ಆ ಕೆಲಸ ಯಶಸ್ವಿ ಆಗಿಯೇ ಆಗುತ್ತದೆ ಎಂಬ ಅಚಲವಾದ ನಂಬಿಕೆ ಇರಬೇಕು. ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಈ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ಹಿಂದೆ ನಮ್ಮ ಧಾರ್ಮಿಕ ಲೋಕ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ಮತ್ತೊಂದು ಸ್ಫೂರ್ತಿದಾಯಕ ವಿಚಾರದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ರಾಧೆಯೇ ರಾಧೆ.